ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬೌಲ್ ತೊಗೊಂಡು ನೀಟಾಗಿ ಮೈದಾ ಹಸಿಟ್ಟು ಜಲ್ದಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾದ್ಕೊಂಡು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎತ್ತಿಡೋಣ. ಈಗ ಒಲೆ ಮೇಲೆ ಒಂದು ತಪ್ಪಲೆ ಇಟ್ಕೊಂಡು ನೀರು ಕಾಯ್ದ್ಮೇಲೆ ಬೇಳೆ ತೊಳೆದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಕಾಲು ಸ್ಪೂನು ಕಡಲೆಕಾಯಿ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬೇಳೆ ನೀಟಾಗಿ ಸಾಫ್ಟಾಗಿ ಬೇಯುತ್ತೆ. ಈಗ ಬೇಳೆ ಬೆಂದಿದೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಬೇಳೆನೂ ನೀರು ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಒಂದು ಅರ್ಧ kg ಬೆಲ್ಲನ ನೀಟಾಗಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಬೆಲ್ಲನೂ ಬೇಳೆ ಮಿಕ್ಸ್ ಆಗೋಗೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಬೋದು, ಚೆನ್ನಾಗಿರುತ್ತೆ, ಎಷ್ಟು ಸ್ಮೂತಾಗಿ ಉಬ್ಬಿ ಬರುತ್ತೆ. ಚಿರೋಟಿ ರವೆ ಆ್ಯಡ್ ಮಾಡೋದ್ರಿಂದ ಒಬ್ಬಟ್ಟು ಉಬ್ಬಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಏಲಕ್ಕಿನೂ ಒಂದು 4-5 ಏಲಕ್ಕಿ ಜಜ್ಜಿಕೊಂಡು ಆ್ಯಡ್ ಮಾಡಿಕೊಂಡು ಈಗ ಕಾಯಿನೂ ಬೆಲ್ಲ ಬೇಳೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಹೂರ್ಣ ರೆಡಿಯಾಗಿದೆ. ಈಗ ಕನಕ ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿ ಬ್ಲೆಂಡ್ ಆಗ್ತಿದೆ ಅಂತ. ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ನೀಟಾಗಿ ಉಂಡೆ ತೊಗೊಂಡು ಮಿತ್ಕೋಬೇಕು ನೀಟಾಗಿ ಕೈಯಲ್ಲೇನ. ಈ ರೀತಿ ನಾವು ಮಿತ್ಕೊಳ್ಳೋದ್ರಿಂದ ಹೂರ್ಣ ಇಕ್ಕಿ ನಾವು ಬ್ಲೆಂಡ್ ಮಾಡ್ತೀವಲ್ಲ ಆವಾಗ ಉಂಡೆ ಎಲ್ಲೂ ಓಪನ್ ಆಗೋಲ್ಲ, ಚೆನ್ನಾಗಿ ಬರುತ್ತೆ ಶೇಪು. ಈಗ ಒಂದು ಕವರ್ಗೆ ನೀಟಾಗಿರೋ ಕವರ್ ತೊಗೊಂಡು ಎಣ್ಣೆ ಸವರ್ಕೊಂಡು ಈಗ ಈ ಕಡೆ ಸೈಡ್ಗೂ ಎಣ್ಣೆ ಸವರ್ಕೊಂಡು ನೀಟಾಗಿ ಈ ರೀತಿ ನಾವು ಕೈಯಲ್ಲಿ ಎಳೆನ ಎಳ್ಕೋಬೇಕು. ಈಗ ರೆಡಿಯಾಗಿದೆ. ಈಗ ಹೂರ್ಣ ಸ್ವಲ್ಪ ಮೀಡಿಯಮ್ಮಾಗಿ ಹೂರ್ಣ ಉಂಡೆ ಮಾಡ್ಕೊಂಡು ಇದಕ್ಕೆ ಇಟ್ಕೊಂಡು ನೀಟಾಗಿ ಕನಕನ ಎಳ್ಕೊಳ್ಳೋಣ. ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನೊಂದು ಬಾಳೆ ಎಲೆ ತೊಗೊಂಡು ಅದಕ್ಕೆ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ಈಗ ಉಂಡೆ ಎಲ್ಲ ರೆಡಿಯಾಗಿದೆ, ನೋಡ್ಬೋದು ನೀವು ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಇದು ಉಂಡೆ ರೆಡಿಯಾಗಿರೋದನ್ನ ನೀಟಾಗಿ ಕವರ್ಗೆ ಎಣ್ಣೆ ಸವರ್ಕೊಂಡು ಇಟ್ಕೊಂಡು ನೀಟಾಗಿ ನಿಧಾನಕ್ಕೆ ಹಿಂಗೆ ಕೈಯಾಗೆ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲೂ ಒಂಚೂರು ಎಳೆ ಹರ್ಕೊಳ್ಳೋದಿಲ್ಲ, ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂತ. ನೀಟಾಗಿ ಎಳ್ಕೊಂಡು ಈಗ ಒಲೆ ಮೇಲೆ ಒಂದು ತವ ಇಟ್ಕೊಂಡು ಒಂದು ತವಾಗೆ ನಾನು ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಎಳೆ ಹರ್ವ ಮಾಡ್ಕೊಂಡಿಲ್ಲ. ನೀವು ನೋಡ್ಬೋದು ಎಷ್ಟು ಚಿರೋಟಿ ರವೆ ಹಾಕೊಳ್ಳೋದ್ರಿಂದ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ ಒಬ್ಬಟ್ಟು ತಿನ್ನೋದಕ್ಕೆ. ಒಂದು ತವಾಗೆ ನಾನು ಮೂರು ಒಬ್ಬಟ್ಟು ಹಾಕ್ಕೊಂಡು ಸುಟ್ಕೊತಾ ಇದ್ದೀನಿ. ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಒಬ್ಬಟ್ಟು ಕಾಯಲ್ಲೆಲ್ಲ ಹಾಕ್ಕೊಂಡು ಕಲಸ್ಕೊಂಡು ತಿಂತಾಯಿದ್ರೆ ತಿನ್ನಬೇಕು ಅನ್ನಿಸ್ತಿರುತ್ತೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೀವು ಈ ರೀತಿ ಟ್ರೈ ಮಾಡಿ ನೋಡಿ. ಈಗ ಒಬ್ಬಟ್ಟು ಬೆಂದಿದೆ ಎರಡು ಮಕ್ಕನೂ. ಈಗ ಒಬ್ಬಟ್ಟು ಎತ್ಕೊಳ್ಳೋಣ. ಈಗ ಇನ್ನೊಂದು ಒಬ್ಬಟ್ಟನ್ನ ನಾನು ಒಂದೇ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ರೆಡಿಯಾಗಿದೆ ಒಬ್ಬಟ್ಟು, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಈಗ ನಾನು ಒಬ್ಬಟ್ಟಿನ ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ದೊಡ್ಡ ಈರುಳ್ಳಿ ಗೆಡ್ಡೆ ಹಚ್ಕೊಂಡು 1-2 ಗೆಡ್ಡೆ ಬೆಳ್ಳುಳ್ಳಿ ಗೆಡ್ಡೆ ಸುಲ್ಕೊಂಡು ಇಟ್ಕೊಂಡು ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಒಂದೇ ಒಂದು ಚಿಕ್ಕ ಟೊಮೊಟೊನ ಹಚ್ಕೊಂಡು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸ್ಮೂತ್ ಆಗೋವರೆಗೂ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ
ಒಂದು ಟೇಬಲ್ ಸ್ಪೂನ್ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಉಪ್ಪಲ್ಲಿ ಕಾಯಿ, ಒಂದು ಕಾಲು ಉಪ್ಪು ಕಾಯಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿಕಾಯಿ ಮೊದಲೇ ನಾನು ಹುರಿದಿಟ್ಕೊಂಡಿದ್ದೆ. ಈಗ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಬ್ಬಟ್ಟಿಗೆ ತೆಗೆದಿಟ್ಟಿದ್ವಲ್ಲ ಬೇಳೆ, ಒಬ್ಬಟ್ಟಿನ ಬೇಳೆನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಸೀದ್ಬಿಡುತ್ತೆ. ಈಗೆಲ್ಲ ರೆಡಿಯಾಗಿದೆ. ಆಫ್ ಮಾಡಿಕೊಂಡು ಇದು ತಣ್ಣಗಾಗ್ಬಿಡೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಲೆ ಮೇಲೆ ಒಂದು ತಪ್ಪಲೆ ಇಟ್ಟು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸಿಗೆ ಹಾಕಿರೋದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಈಗಿದು ಒಂದು ನಿಮಿಷ ಇದನ್ನು ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹುಣಸೆಹಣ್ಣು ನಾನು ಮೊದಲೇ ಒಂದು ನಿಂಬೆಹಣ್ಣು ಹತ್ರ ಹುಣಸೆಹಣ್ಣು ನೆನೆಹಾಕಿಟ್ಟಿದ್ದೆ. ಹುಣಸೆಹಣ್ಣು ನೀರನ್ನ ನೀಟಾಗಿ ನಾವು ಇದಕ್ಕೆ ಸೋಸ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ಒಬ್ಬಟ್ಟಿನ ಸಾಂಬಾರಿಗೆ. ನೀಟಾಗಿ ಸಾಂಬಾರು ಹುಣಸೆಹಣ್ಣು ನೀರು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಈಗ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬಟ್ಟಿನ ಸಾಂಬಾರು ಜಾಸ್ತಿ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ, ತೆಳ್ಳಗೆ ಮಾಡ್ಕೊತಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಾಂಬಾರು 1-2 ಕುದಿ ಬರೋಕ್ಕೆ ಬಿಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಈಸಿಯಾಗಿ ಬೇಳೆ ಒಬ್ಬಟ್ಟು ಮಾಡ್ಕೊಳ್ಳೋದು, ಒಬ್ಬಟ್ಟಿನ ಸಾಂಬಾರು ಮಾಡೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.